ಪೂರ್ವ ಕರಾವಳಿಯಲ್ಲಿ ಬರುವಂತಹ ಬಂದರುಗಳು ಯಾವುವು ಅಂತ ಕೇಳಿದ್ದಾರೆ ಮಕ್ಳೇ. ಓಕೆ, ಫಸ್ಟ್ ಒನ್ ಟ್ಯೂಟಿಕೋರಿನ್. ಇಟ್ ಈಸ್ ಇನ್ ತಮಿಳ್ನಾಡು. ತಮಿಳ್ನಾಡಿನಲ್ಲಿ ಬರುವಂತಹ ಟ್ಯೂಟಿಕೋರಿನ್, ತೂತುಕುಡಿ ಅಂತ ಕರೀತಾರೆ. ಈ ಬಂದರು ಪೂರ್ವ ಕರಾವಳಿಯಲ್ಲಿ ಬರುತ್ತೆ. ಚೆನ್ನೈ, ಇಟ್ ಈಸ್ ದ ಓಲ್ಡೆಸ್ಟ್ ಪೋರ್ಟ್ ಆಫ್ ಇಂಡಿಯಾ. ಭಾರತದ ಅತ್ಯಂತ ಪುರಾತನವಾದ ಒಂದು ಬಂದರು ಚೆನ್ನೈ. ಇಟ್ ಹ್ಯಾಸ್ ಅನ್ ಆರ್ಟಿಫಿಷಿಯಲ್ ಹಾರ್ಬರ್. ಇದು ಒಂದು ಕೃತಕವಾದ ನಿರ್ಮಿತವಾದಂತಹ ಬಂದರು. ಇದು ಕೂಡ ತಮಿಳುನಾಡಿನಲ್ಲಿ ಇದೆ. ವಿಶಾಖಪಟ್ಟಣಂ, ಇಟ್ ಈಸ್ ನ್ಯಾಚುರಲ್ ಅಂಡ್ ಲೊಕೇಟೆಡ್ ಇನ್ ಆಂಧ್ರ ಪ್ರದೇಶ್. ಇದು ಸ್ವಾಭಾವಿಕವಾದಂತಹ ಬಂದರು ಮತ್ತು ಆಂಧ್ರ ಪ್ರದೇಶದಲ್ಲಿ ಇರುವಂತದ್ದು. ಸೊ ಇದು ಕೂಡ ಪೂರ್ವ ಕರಾವಳಿಯಲ್ಲಿ ಬರುತ್ತೆ. ಓಕೆ, next one, Paradip. It is in Odisha state. Okay. Next, Kolkata. It is in West Bengal. West Bengal alliruvantaha Kolkata. It is a natural harbor. This port is called Tea Port of India. Idanna Bharatada Tea Port anta karitare. Next one is Haldia. It is the newly developed port on the coast of Bay of Bengal to overcome the problems of congestion at Kolkata port. Okay, so Kolkata ಬಂದರಲ್ಲಿ ಆಗ್ತಿರುವಂತಹ ದಟ್ಟಣೆಯನ್ನು ನಿವಾರಿಸುವುದಕ್ಕೋಸ್ಕರ ಹಾಲ್ಡಿ ಅನ್ನುವಂತಹ ಪೋರ್ಟ್ ಅನ್ನ ಎಸ್ಟಾಬ್ಲಿಷ್ ಮಾಡಿದಾಗಿದೆ ರೀಸೆಂಟ್ ಆಗಿ, ಇತ್ತೀಚೆಗೆ. ಸೊ ಇದು ಕೂಡ ಬಂಗಾಳ ಕೊಲ್ಲಿಯಲ್ಲಿ ಬರುವಂತಹ ಒಂದು ಪೋರ್ಟ್. ಇವೆಲ್ಲ ಏನು ಪೂರ್ವ ಕರಾವಳಿಯಲ್ಲಿ ಲೊಕೇಟ್ ಆಗಿರುವಂತಹ ಬಂದರುಗಳು.